ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಹೆಬ್ಬಾಳದಲ್ಲಿ ಕೆಂಪೇಗೌಡರ 517ನೇ ಜಯಂತಿ ಆಚರಣೆಯನ್ನ ಮಾಡಲಾಗಿದೆ. ಹೆಬ್ಬಾಳ ಒಕ್ಕಲಿಗರ ಸಂಘದಿಂದ ಅದ್ದೂರಿ ಉತ್ಸವ ಆಚರಣೆ ಮಾಡಲಾಗಿದ್ದು, ನಾಡಪ್ರಭು ಕೆಂಪೇಗೌಡರ ಉತ್ಸವ ಸಮಿತಿಯ ವತಿಯಿಂದ ಮಾಡಲಾಗಿರುವಂತಹ ಆಚರಣೆ ಇದು. ಕೆಂಪೇಗೌಡರ ಪುತ್ಥಳಿ ಪ್ರತಿಷ್ಠಾಪಿತ ರಥದೊಂದಿಗೆ ಮೆರವಣಿಗೆಯೂ ಆಗಿದೆ. ವಿವಿಧ ಜಾನಪದ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿವೆ. ಸ್ಫಟಿಕಪುರಿ ಮಹಾಸಂಸ್ಥಾನದ ಶ್ರೀ ನಂಜಾವಧೂತ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಾಜಿ ಶಾಸಕ ಡಾಕ್ಟರ್ ವೈ.ಎ. ನಾರಾಯಣಸ್ವಾಮಿ, ಮಾಜಿ ಮೇಯರ್ ಎಂ ಆನಂದ್, ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಸಮಾಜ ಸೇವಕಿ ಸುನಿತಾ ಮಂಜುನಾಥ್ ಸೇರಿದಂತೆ ಸ್ಥಳೀಯ ಮುಖಂಡರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಲಾಗಿದೆ. ಹೆಬ್ಬಾಳ ಒಕ್ಕಲಿಗರ ಸಂಘದ ಅಧ್ಯಕ್ಷ ನಾಗರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು. ಒಟ್ಟಾರೆ ನಾಡಪ್ರಭು ಕೆಂಪೇಗೌಡರ ಉತ್ಸವ ಸಮಿತಿ ವತಿಯಿಂದ ಭವ್ಯವಾದಂತಹ ಜಯಂತಿಯ ಆಚರಣೆಯನ್ನ ಮಾಡಲಾಗಿದೆ. ಗಂಗಾನಗರ 108B ಬಸ್ ನಿಲ್ದಾಣದಿಂದ ಕೆಂಪೇಗೌಡರ ಪುತ್ಥಳಿ ಪ್ರತಿಷ್ಠಾಪಿತ ರಥದೊಂದಿಗೆ ಭವ್ಯವಾದಂತಹ ಮೆರವಣಿಗೆ ಸಾಗಿದೆ. ಇವತ್ತು ಅದ್ದೂರಿಯಾಗಿ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಕೆಂಪೇಗೌಡರ ದಯೆಯಿಂದ, ಕೆಂಪೇಗೌಡರ ದಾಕ್ಷಿಣ್ಯದಿಂದ, ಕೆಂಪೇಗೌಡರ ಆಶೀರ್ವಾದದಿಂದ ನಾವೆಲ್ಲರೂ ಇವತ್ತು ಬೆಂಗಳೂರಲ್ಲಿ ಬದುಕ್ತಾ ಇದ್ದೇವೆ. ಅವರು 500 ವರ್ಷಗಳ ಹಿಂದೆ ಬೆಂಗಳೂರು ಹೇಗಿರಬೇಕು ಅಂತ ಕಲ್ಪನೆಯನ್ನು ಹೊಂದವರು. ಯಾವ ಆರ್ಕಿಟೆಕ್ಟ್ಗೂ ಕಡಿಮೆ ಇಲ್ದಿರ, ಯಾವ ಆರ್ಥಿಕ ತಜ್ಞರಿಗೂ ಕಡಿಮೆ ಇಲ್ದಿರ, ಯಾವ ಟೌನ್ ಪ್ಲಾನರ್ಗೂ ಕಡಿಮೆ ಇಲ್ದಿರ, ಯಾವ ನೀರಾವರಿ ತಜ್ಞರಿಗೂ ಕಡಿಮೆ ಇಲ್ದಿರ 500 ವರ್ಷಗಳಿಂದ ಜನರ ಬದುಕನ್ನು ಹಸನು ಮಾಡಬೇಕು ಅಂತ ದೂರದೃಷ್ಟಿಯನ್ನು ಹೊಂದಿದವರು ಕೆಂಪೇಗೌಡರು. ಅಂತ ಕೆಂಪೇಗೌಡ ಜಯಂತಿಯನ್ನು ಹೆಬ್ಬಾಳ ಒಕ್ಕಲಿಗರ ಸಂಘದ ಆಶ್ರಯದಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಒಟ್ಟಿಗೆ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ನಮನಗಳನ್ನು ಕೆಂಪೇಗೌಡರು ಸಲ್ಲಿಸ್ತಾ ಇದ್ದೇವೆ. ಕೆಂಪೇಗೌಡರ ಇತಿಹಾಸವನ್ನು ಬೇರೆ ಸಮುದಾಯದಗಳಿಗೂ ಅದನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಕೆಂಪೇಗೌಡರು ಸರ್ವವ್ಯಾಪಿ, ಸರ್ವಸ್ಪರ್ಶಿ, ಎಲ್ಲ ಸಮುದಾಯಗಳು ನನ್ನವರು, ಇವನಾರವ 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 ಎನ್ನದೆ ಇವ ನನ್ನವ ಇವ ನನ್ನವ ಇವ ನನ್ನವ ಅಂತ ಬಸವಣ್ಣ ಏನು ಹೇಳಿದ್ರು, ಅಷ್ಟೇ ಒಂದು ದೊಡ್ಡ ಮಟ್ಟದಲ್ಲಿ ಕೆಂಪೇಗೌಡರು ಎಲ್ಲರೂ ಸ್ವೀಕಾರ ಮಾಡಿದವರು. ಹಾಗಾಗಿ ಇವತ್ತು ಕೆಂಪೇಗೌಡರ ಜಯಂತಿ ಹೆಬ್ಬಾಳದಲ್ಲಿ ಎಲ್ಲ ಹಿರಿಯರೆಲ್ಲ ಸೇರಿ, ಎಲ್ಲ ಯುವಕರು ಸೇರಿ, ತಾಯಂದಿರು ಸೇರಿ, ಸಂಘ ಸಂಸ್ಥೆ ಎಲ್ಲ ಸೇರಿ ಒಟ್ಟಾಗಿ ಎಲ್ಲ ಸಂಘಗಳ ಜೊತೆಯಲ್ಲಿ ಒಕ್ಕಲಿಗರ ಸಂಘ ಸೇರಿಕೊಂಡು ಅದ್ದೂರಿಯಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಕೆಂಪೇಗೌಡರನ್ನ ಇನ್ನು ಇತಿಹಾಸ ಏನಿದೆ, ಸೂರ್ಯ ಚಂದ್ರ ಇರುವುದಷ್ಟು ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಕೆಂಪೇಗೌಡರನ್ನ ಸ್ಮರಣೆ ಮಾಡ್ತೀವಿ, ಕೆಂಪೇಗೌಡರನ್ನ ಅನುಕರಣೆ ಮಾಡ್ತೀವಿ. ಅವರ ಮಾರ್ಗದರ್ಶನ ಇದೆ ಅದನ್ನು ನಡೀತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವತ್ತು ಮೆರವಣಿಗೆ ಆಯಿತು, ಎತ್ತಿನ ಗಾಡಿ ತರಿಸಿದ್ದೀವಿ, ಟ್ರ್ಯಾಕ್ ತರಿಸಿದ್ದೀವಿ, ನೇಗಿಲು ತರಿಸಿದ್ದೀವಿ. ಎಲ್ಲ ಕಲಾ ತಂಡಗಳ ಮಧ್ಯೆಯಲ್ಲಿ ತಾವು ನೋಡ್ತಾ ಇದ್ದೀರಿ ವಿಜೃಂಭಣೆಯಿಂದ